ಆಕಾಶವಾಣಿ ಮೈಸೂರು. ಕೇಳುಗರಿಗೆಲ್ಲ ನಮಸ್ಕಾರ. ಇಂದಿನ ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಬೊಜ್ಜುತನ, ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಮಕ್ಕಳ ತಜ್ಞರಾದ ಡಾಕ್ಟರ್ ಭುವನೇಶ್ವರ್ ಯುಎಸ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ತೇಜಸ್ವಿನಿ ಗಿರೀಶ್. ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇತ್ತೀಚಿನ ದಿನಗಳಲ್ಲಿ ಮಕ್ಕಳಲ್ಲಿ ಅತಿತೂಕ, ಬೊಜ್ಜುತನ ಸಾಮಾನ್ಯವಾಗಿಬಿಟ್ಟಿದೆ. ಈ ಅತಿತೂಕದಿಂದ ಅಥವಾ ಬೊಜ್ಜುತನದಿಂದ ಏನು ಸಮಸ್ಯೆ ಉಂಟಾಗತ್ತೆ ಮುಂದಕ್ಕೆ ಆ ಮಕ್ಕಳಿಗೆ, ಇದಕ್ಕೆ ಕಾರಣಗಳೇನು, ಪರಿಹಾರ ಏನಾದರೂ ಇದೆಯಾ, ಈ ಕುರಿತು ನಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ ಮಕ್ಕಳ ತಜ್ಞರಾದ ಡಾಕ್ಟರ್ ಭುವನೇಶ್ವರ್ ಯುಎಸ್ ಅವರು. ಡಾಕ್ಟರ್ ಭುವನೇಶ್ವರ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ತೆ. ಡಾಕ್ಟರ್ ಭುವನೇಶ್ವರ್ ಅವರೇ, ಹೇಳಿ, ಇತ್ತೀಚೆಗೆ ಮಕ್ಕಳು ತುಂಬಾ ತೂಕದಿಂದ ಬಳಲ್ತಾ ಇರ್ತಾರೆ. ಈ ಅತಿ ತೂಕ ಅಥವಾ ಬೊಜ್ಜುತನ ಅಂತ ನಾವು ಯಾವಾಗ ಹೇಳ್ತೀವಿ? ಮಕ್ಕಳಲ್ಲಿ ಅವರ ತೂಕ ಒಂದು ಸಹಜವಾಗಿದ್ದಾಗ ಅದನ್ನ ನಾವು ಸಹಜ ತೂಕ ಅಂತ ಹೇಳ್ತೀವಿ. ಅದಕ್ಕಿಂತ ಜಾಸ್ತಿ ಆದಾಗ ಅತಿ ತೂಕನ ಇನ್ನೂ ಮೀರಿ ತೂಕ ಬೆಳೆದಾಗ ಅದನ್ನು ನಾವು ಬೊಜ್ಜುತನ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಇದಕ್ಕೆ ನಾವು 5 ವರ್ಷದ ಕೆಳಗಿನ ಮಕ್ಕಳಲ್ಲಿ WHO ನಮಗೇನು ಚಾರ್ಟ್ ಕೊಟ್ಟಿದೆ ಅದರಲ್ಲಿ 97th ಪರ್ಸೆಂಟೇಜ್ಗಿಂತ ಅತಿ ಆದಾಗ ಅದನ್ನು ನಾವು ಬೊಜ್ಜುತನ ಅಂತ ನಾವು ನೋಡ್ತೀವಿ. 5 ವರ್ಷದಿಂದ 18 ವರ್ಷದವರೆಗಿನ ಮಕ್ಕಳಲ್ಲಿ ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತ ನೋಡ್ತೀವಿ. ಅದೊಂದು ಚಾರ್ಟ್ ಇರುತ್ತೆ, ಅದರಲ್ಲಿ ಬಾಡಿ ಮಾಸ್ ಇಂಡೆಕ್ಸ್ ಅನ್ನು ನಾವು ನೋಡಿದಾಗ ಅಲ್ಲಿ ನಾವು ಆರೆಂಜ್ ಲೈನ್ಗಿಂತ ಮೇಲೆ ಬಂದಾಗ ಅದನ್ನು ನಾವು ಅತಿ ತೂಕ ಅಂತ ಹೇಳ್ತೀವಿ. ರೆಡ್ ಲೈನ್ಗಿಂತ ಮೇಲೆ ಬಂದಾಗ ಅದನ್ನು ನಾವು ಬೊಜ್ಜುತನ ಅಂತ ಹೇಳ್ತೀವಿ. ಸೊ ಬಾಡಿ ಮಾಸ್ ಇಂಡೆಕ್ಸ್ ಅಂದ್ರೆ ನಮ್ಮ ತೂಕ ಎಷ್ಟು ಕೆಜಿ ಇದೆ ಅದನ್ನು ನಾವು ಎಷ್ಟು ಎತ್ತರ ಇದೀವಿ ಆ ಮೀಟರ್ ಸ್ಕ್ವೇರ್ ನ ಡಿವೈಡ್ ಮಾಡಿದಾಗ ಬರುವಂತ ಮೊತ್ತ ನಾವು ಬಾಡಿ ಮಾಸ್ ಇಂಡೆಕ್ಸ್ ಅಂತೀವಿ. ಬಾಡಿ ಮಾಸ್ ಇಂಡೆಕ್ಸ್ ನಮ್ಗೆ ಏನ್ ನಂಬರ್ ಸಿಗುತ್ತೆ ಅದು ಜಾಸ್ತಿ ಆದಷ್ಟು ನಮ್ಮ ದೇಹದಲ್ಲಿ ಕೊಬ್ಬಿನ ಅಂಶ ಜಾಸ್ತಿ ಆಗಿದೆ ಅಂತ ನಾವು ಹೇಳ್ತೀವಿ. ಇಲ್ಲಿ ಬೊಜ್ಜುತನ ನಾವು ಯಾವಾಗ ನೋಡ್ತೀವಿ ಅಂತಂದ್ರೆ, ಯಾವ್ದನ್ನ ನಾವು ಹೇಳ್ತೀವಿ ಅಂತಂದ್ರೆ, ನಮ್ಮ ದೇಹದಲ್ಲಿ ಅತಿಯಾದ ಬೊಜ್ಜು ಶೇಖರಣೆಗೊಂಡು ಅದು ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತಲ್ಲ, ಆ ಲೆವೆಲ್ಲು ಒಬೆಸಿಟಿ ಲೆವೆಲ್ಲು ಅಥವಾ ಬೊಜ್ಜುತನದ ಲೆವೆಲ್ ಕರೆಸ್ಪಾಂಡಿಂಗ್ ಆಗಿ ಸೇಮ್ ಇರುತ್ತೆ ನಮಗೆ. ಸೊ ಆದ ಕಾರಣ ಬೊಜ್ಜುತನನ ನಿಯಂತ್ರಿಸಿ ಅಥವಾ ಅತಿ ತೂಕಕ್ಕೂ ಹೋಗಬೇಡಿ ಅನ್ನುವಂಥದ್ದು ನಾವು ಮುಖ್ಯವಾಗಿ ಹೇಳುವಂಥದ್ದು. ಇದರಿಂದ ಏನು ಪರಿಣಾಮ ಉಂಟಾಗುತ್ತೆ? ಜಾಸ್ತಿ ಕೊಬ್ಬು ಮೈಲಿ ಶೇಖರಣೆಗೊಂಡು ಅದು ಬೊಜ್ಜುತನಕ್ಕೆ ಎಡೆ ಮಾಡಿ ಕೊಡೋದ್ರಿಂದ ಆಗೋ ದುಷ್ಪರಿಣಾಮಗಳನ್ನ ನೋಡಿದಾಗ ನಾವೇನ್ ನೋಡ್ತಾ ಇದ್ದೀವಿ ಇತ್ತೀಚೆಗೆ ಅಂತಂದ್ರೆ, ಮೊದಲೆಲ್ಲ ನಾವು ಮಕ್ಕಳಲ್ಲಿ ಇನ್ಫೆಕ್ಷನ್ ಮತ್ತೆ ಅಂಡರ್ ನ್ಯೂಟ್ರಿಷನ್ ಇಂಥ ಪ್ರಾಬ್ಲಮ್ಗಳು ಜಾಸ್ತಿ ನೋಡ್ತಾ ಇದ್ರೆ, ಇತ್ತೀಚೆಗೆ ಆ ಇನ್ಫೆಕ್ಷನ್ಗಳ ಪ್ರಮಾಣ ಎಲ್ಲ ಕಮ್ಮಿ ಆಗ್ಬಿಟ್ಟು ಹೊಸದಾಗಿ ಮಕ್ಕಳಲ್ಲಿ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ನೋಡ್ತಾ ಇದೀವಿ. ಸಾಂಕ್ರಾಮಿಕ ಅಲ್ಲದೆ ಇರೋ ರೋಗಗಳು, ಅದರಲ್ಲಿ ಮುಖ್ಯವಾಗಿ ರಕ್ತದ ಏರು ಒತ್ತಡ ಅಥವಾ ಹೈಪರ್ ಟೆನ್ಷನ್ ಅಥವಾ BP ಕಾಯಿಲೆಗಳು, ಡಯಾಬಿಟಿಸ್ ಕಾಯಿಲೆ, ಹಾರ್ಟ್ ಪ್ರಾಬ್ಲಮ್, ಆಮೇಲೆ ಕೊಬ್ಬುತನ ಜಾಸ್ತಿ ಆಗಿರೋದು, ಇವನ್ನೆಲ್ಲ ನಾವು ಇತ್ತೀಚೆಗೆ ಹೊಸ ಜನರೇಷನ್ ಅಲ್ಲಿ ನಾವು ಜಾಸ್ತಿ ನೋಡ್ತಾ ಇದೀವಿ. ಇವಕ್ಕೆಲ್ಲ ಮೂಲ ಬೊಜ್ಜುತನ. ಸೊ ಬೊಜ್ಜುತನ ನಮಗೆ ಈ ಎಲ್ಲ ಪ್ರಾಬ್ಲಮ್ಗಳಿಗೆ ಬಾಗಿಲು ತೆರೆಯುತ್ತೆ. ಅದು ನಮ್ಮ ದೇಹದ ಎಲ್ಲ ಚಟುವಟಿಕೆಗಳನ್ನ ಕಮ್ಮಿ ಮಾಡುತ್ತೆ. ಆ ಮೂಲಕ ನಮ್ಮ ಮೂಳೆಗಳು ದುರ್ಬಲ ಆಗತ್ತೆ, ನಮ್ಮ ಜಾಯಿಂಟ್ಗಳು ದುರ್ಬಲ ಆಗತ್ತೆ. ಮಾನಸಿಕವಾಗಿ ವ್ಯಕ್ತಿ ಬೊಜ್ಜುತನ ಬಂದಾಗ ಕುಗ್ಗಿ ಹೋಗ್ತಾನೆ. ಅವನಿಗೆ ಲೋ ಸೆಲ್ಫ್ ಎಸ್ಟೀಮ್ ಅಂತ ಹೇಳ್ತೀವಿ, ತನ್ನ ಬಗ್ಗೆ ಕೀಳರಿಮೆ. ಆಮೇಲೆ ಚೆನ್ನಾಗಿ ನಿದ್ದೆ ಬರಲ್ಲ. ಒಂದು ಹುಡುಗಿಯಾಗಿದ್ದಲ್ಲಿ ಮುಂದಕ್ಕೆ ಚೈಲ್ಡ್ ಬ್ಯಾರಿಂಗ್ ಟೈಮಲ್ಲಿ ಅವಳಿಗೆ ಮಗು ಆಗೋದಕ್ಕೂ ಬೊಜ್ಜುತನದಿಂದ ತುಂಬಾ ತೊಂದರೆ ಆಗುತ್ತೆ. ಅಲ್ಲಿಗಿಂತ ಇನ್ನೊಂದು ಮುಖ್ಯವಾಗಿ ಫ್ಯಾಟಿ ಲಿವರ್ ಅಂತ ಹೇಳ್ತೀವಿ. ಸೊ ಬೊಜ್ಜುತನ ಶರೀರದ ಎಲ್ಲ ಕಡೆ ಹೋದಾಗ ಲಿವರ್ ಅಲ್ಲೂ ಬೊಜ್ಜು ಜಾಸ್ತಿ ಶೇಖರಣೆಗೊಳ್ಳೋದ್ರಿಂದ ಲಿವರ್ ಮುಂದೆ ಫೇಲ್ಯೂರ್ ಆಗೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ನಾವು ಬೊಜ್ಜುತನದಲ್ಲಿ ಜಾಸ್ತಿ ನೋಡೋ ಕಾರಣ ಬೊಜ್ಜುತನನ ದಯವಿಟ್ಟು ನಿಯಂತ್ರಿಸಿ ಅಂತ ನಾವು ಕಾಳಜಿಯಿಂದ ಹೇಳ್ತೀವಿ. ಕಾರಣಗಳು ಏನಿದೆ ಸರ್? ಚಟುವಟಿಕೆ ಇಲ್ಲ ಅದು ಒಂದು, ಅದ್ರ ಜೊತೆಗೆ ಕಾರಣಗಳನ್ನ ಹೇಳಿ. ಈ ಬೊಜ್ಜುತನಕ್ಕೆ ನಾವು ಕಾರಣಗಳನ್ನ ನೋಡಿದಾಗ, ಒಂದು ಲೇಡಿ ಪ್ರೆಗ್ನೆಂಟ್ ಆಗೋದಕ್ಕೆ ಮೊದಲೇನೆ ಹುಟ್ಟಬಹುದಾದಂಥ ಮಗುನಲ್ಲಿ ಒಬೆಸಿಟಿ ಕಾರಣಗಳು ನಮ್ಗೆ ಕಾಣಿಸ್ಕೊಳ್ಳುತ್ತೆ. ಹೆಂಗೆ ಮೊದಲೇ ಅಂತಂದ್ರೆ, ಒಂದು ಅಮ್ಮನ ತೂಕ ಜಾಸ್ತಿ ಆಗಿದ್ದಲ್ಲಿ ಮುಂದಕ್ಕೆ ಆ ಮಗುನ ತೂಕನೂ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಆ ಅಮ್ಮನ ಬಾಡಿ ಮಾಸ್ ಇಂಡೆಕ್ಸ್ 30ಕ್ಕಿಂತ ಮೇಲೆ ಇದ್ದಲ್ಲಿ, ಅವಳಿಗೆ ಶುಗರ್ ತೊಂದರೆ ಇದ್ದಲ್ಲಿ ಅಥವಾ BP ತೊಂದರೆ ಇದ್ದಲ್ಲಿ ಮುಂದಕ್ಕೆ ಹುಟ್ಟೋ ಮಗುನಲ್ಲಿ ಬೊಜ್ಜುತನ ಆಗೋ ಚಾನ್ಸ್ಗಳು ಜಾಸ್ತಿ ಇರುತ್ತೆ. ಅದಲ್ದೇನೆ ಹುಟ್ಟಿ ಆಗಿರೋ ಮಗುನ ತೂಕ ತುಂಬಾ ಕಮ್ಮಿ ಇದ್ದಲ್ಲಿ, ಅದು
ಅವಧಿಗಿಂತ ಮೊದಲೇನೆ ಹುಟ್ಟಿರ್ಬೋದು, ಅಥವಾ ಅವಧಿಗೆ ಕರೆಕ್ಟಾಗಿ ಹುಟ್ಟಿನೂ ಎಷ್ಟು ಬೇಕಿತ್ತು ಅಷ್ಟು ತೂಕ ಕಮ್ಮಿ, ಅದಕ್ಕಿಂತ ತೂಕ ಕಮ್ಮಿ ಆಗಿದ್ದಲ್ಲಿ ಮುಂದಕ್ಕೆ ಆ ಮಗು ಬೊಜ್ಜುತನದಿಂದ ಬೆಳೆಯೋ ಚಾನ್ಸೇ ಜಾಸ್ತಿ ಇರುತ್ತೆ. ಮಕ್ಕಳಲ್ಲಿ 6 ತಿಂಗಳವರೆಗೆ ಎದೆ ಹಾಲು ಕುಡಿಸ್ಲೇಬೇಕು, ಅದಲ್ಲದೆ ಬೇರೇನು ಕೊಡಬಾರ್ದು ಅನ್ನುವಂಥದ್ದು ತುಂಬ ಮುಖ್ಯ ಇರುತ್ತೆ. ಯಾಕೆಂದರೆ ಅದಕ್ಕಿಂತ ಮೊದಲೇ ಬಾಟ್ಲು ಶುರು ಮಾಡಿದ್ರೆ ಪೌಡ್ರ್ ಹಾಲುಗಳನ್ನ ಕೊಟ್ಟಲ್ಲಿ ಇಂಥ ಎಲ್ಲ ಮಕ್ಕಳಲ್ಲೂ ಬೊಜ್ಜುತನ ಸಮಸ್ಯೆ ಜಾಸ್ತಿನೇ ಕಾಡುತ್ತೆ. ಆಮೇಲೆ ಓವರ್ ಫೀಡಿಂಗು, ಮಗು ಬೆಳೀತಾ 1 ವರ್ಷ 2 ವರ್ಷ 3 ವರ್ಷಕ್ಕೆ ತುಂಬಾ ತಿನ್ನಿಸೋದು, ಜಾಸ್ತಿ ವೇಟ್ ಆಗಲಿ, ನನ್ನ ಮಗು ಗುಂಡಿಗೆ ಕಾಣಲಿ ಅಂತ ಜಾಸ್ತಿ ತಿನ್ನಿಸೋದು. ಆಮೇಲೆ ಜಾಸ್ತಿ ಶುಗರ್ ಕಂಟೆಂಟ್ಗಳು, ಎಲ್ಲ ರೀತಿಯ ಪ್ರೋಟೀನ್ ಪೌಡ್ರ್ಗಳು, ಶುಗರ್ ಪೌಡ್ರ್ಗಳು ಬರುತ್ತೆ, ಅದನ್ನು ಹಾಲ್ಗೆ ಹಾಕಿ ಕೊಡುವಂಥದ್ದು, ಇವೆಲ್ಲನೂ ಬೊಜ್ಜುತನಕ್ಕೆ ನಮಗೆ ದೊಡ್ಡ ಇನ್ವಿಟೇಷನ್ ಕೊಡುತ್ತೆ. ಮಗು ತಿನ್ನುವಂಥದ್ದು ಫುಡ್ ಹ್ಯಾಬಿಟ್ ಚೆನ್ನಾಗಿರಲ್ಲ, ಜಂಕ್ ಫುಡ್ಗಳನ್ನೇ ತಿನ್ನುತ್ತೆ ಮಗು. ಆಮೇಲೆ ಸುಮ್ಮನೆ ಕೂತಿರುತ್ತೆ, ಏನು ಕೆಲಸನೇ ಮಾಡಲ್ಲ, ಯಾವಾಗಲೂ ಟಿ.ವಿ ಇಲ್ಲ, ಮೊಬೈಲ್ ಅಲ್ಲ, ಲ್ಯಾಪ್ಟಾಪು, ಕಂಪ್ಯೂಟರು ಎಲ್ಲ ಗೇಮಿಂಗ್ ಸೆಷನ್ಗಳು ಇಂಥದನ್ನು ನೋಡುತ್ತೆ. ಆಮೇಲೆ ಬರ್ಡನ್ ಆಫ್ ಸ್ಟಡಿ ಅಂತ ತುಂಬಾ ಓದೋಕ್ಕಿರುತ್ತೆ, ಸ್ಕೂಲ್ಗೆ ಹೋಗುತ್ತೆ, ಓದೋಕ್ಕಿರುತ್ತೆ, ಸಾಯಂಕಾಲ ಬರುತ್ತೆ, ಟ್ಯೂಷನ್ಗೆ ಹೋಗುತ್ತೆ, ಆಮೇಲೆ ಬಂದು ಹೋಮ್ವರ್ಕ್ ಮಾಡುತ್ತೆ, ಆಮೇಲೆ ತಿಂದ್ಕೊಂಡು ಟಿ.ವಿ ನೋಡ್ಕೊಂಡು ಮಲಗುತ್ತೆ. ಈ ಮಕ್ಕಳಿಗೆ ಯಾವುದೇ ರೀತಿಯ ವ್ಯಾಯಾಮ ಇರೋ ಸಾಧ್ಯತೆನೇ ಇರಲ್ಲ. ಶಾಲೆಗಳಲ್ಲಿ ನೋಡಿದಾಗ ಅಲ್ಲೂ ಕೂಡ ಆಟದ ಮೈದಾನಗಳೇ ಇರಲ್ಲ. ಆಮೇಲೆ ಸೇಫ್ಟಿ ಪ್ರಶ್ನೆ, ಸುರಕ್ಷತೆ ದೃಷ್ಟಿ, ಮಗು ಶಾಲೆಗೆ ಸ್ಕೂಲ್ ವ್ಯಾನಲ್ಲೇ ಹೋಗುತ್ತೆ, ಬಸ್ಸಲ್ಲೇ ಹೋಗುತ್ತೆ, ನಡ್ಕೊಂಡು ಹೋಗೋದೇ ಇಲ್ಲ. ಮತ್ತೆ ಅಪ್ಪ ಅಮ್ಮ ಇಬ್ರು ಕೆಲಸ ಮಾಡ್ತಾರೆ, ಒಮ್ಮೆ ಮಗುನ ಬೇಗ ತಲುಪಿಸ್ಬಿಡೋಣ ಅಂತ ಅವರು ಜಾಸ್ತಿ ಮಗುಗೆ ವ್ಯಾಯಾಮ ಕೊಡೋ ಬಗ್ಗೆ ಅವ್ರಿಗೆ ಜಾಸ್ತಿ ಯೋಚನೆ ಮಾಡೋಕ್ಕೆ ಶಕ್ತಿ ಇರಲ್ಲ. ಮತ್ತೆ ರಿವಾರ್ಡ್ ಆ್ಯಂಡ್ ಪನಿಷ್ಮೆಂಟು, ಚೆನ್ನಾಗಿ ನೀನು ಮಾರ್ಕ್ ತೆಗ್ದ ನಿನಗೊಂದು ಕೇಕ್ ಕೊಡ್ತೀನಿ, ಐಸ್ ಕ್ರೀಮ್ ಕೊಡ್ತೀನಿ, ನೀನು ಚೆನ್ನಾಗಿ ಮಾರ್ಕ್ ತಗೊಂಡಿಲ್ವಾ ನೀನು ಅಷ್ಟು ಸುತ್ತು ಓಡು, ಇಷ್ಟು ಸುತ್ತು ಬಸ್ಕಿ ಹೊಡಿ ಅಥವಾ ಎಕ್ಸಸೈಸ್ ಮಾಡು. ಈ ಥರ ಮಾಡೋದ್ರಿಂದ ನಾವೇನು ಸಿಗ್ನಲ್ ಕೊಡ್ತೀವಿ ಅಂತಂದರೆ, ಫುಡ್ ಕೊಟ್ಟರೆ ರಿವಾರ್ಡು, ಎಕ್ಸಸೈಸ್ ಕೊಟ್ಟರೆ ಪನಿಷ್ಮೆಂಟ್ ಅಂತ. ಮತ್ತೆ ಇಲ್ಲಿ ಫ್ಯಾಮಿಲಿ ಇಶ್ಯೂ ಆಫ್ ಒಬೆಸಿಟಿ ಹೇಳಿದೆ, ಬರೀ ತಂದೆ ಅಥವಾ ತಾಯಿ ಮಾತ್ರ ಒಬೀಸ್ ಆಗಿದ್ದಾಗ ಮಗು ಒಬೀಸ್ ಆಗೋ ಚಾನ್ಸ್ 40% ಇದ್ರೆ, ಅಪ್ಪ ಅಮ್ಮ ಇಬ್ರು ಒಬೀಸ್ ಆಗಿದ್ದಾಗ ಮಗು ಒಬೀಸ್ ಆಗೋ ಚಾನ್ಸ್ 80% ಇರುತ್ತೆ. ಅಲ್ಲಿ ಇನ್ನೊಂದೇನೆಂದ್ರೆ, ಈ ಮಗು ಸಣ್ಣ ವಯಸ್ಸಲ್ಲೇ ಬೊಜ್ಜುತನ ಇದ್ದಲ್ಲಿ ಆ ಮಗು 20 ವರ್ಷ 30 ವರ್ಷದ ಅಡಲ್ಟ್ ಆದಾಗ ಆ ಮಗು ಬೊಜ್ಜುತನದಲ್ಲೇ ಮುಂದುವರಿಯೋ ಚಾನ್ಸು 50-80% ಇರುತ್ತೆ. ಸಣ್ಣ ವಯಸ್ಸಲ್ಲಿ ಬೊಜ್ಜು ಬಂದ್ರೆ ಬೊಜ್ಜುತನದಿಂದ ಆಗೋ ಸಮಸ್ಯೆಗಳು ಬೇಗನೆ ಬಂದ್ಬಿಡುತ್ತೆ. ಆದ ಕಾರಣ ನಾವು ಬೊಜ್ಜುತನ ದಯವಿಟ್ಟು ನೀವು ದೂರ ಮಾಡಿ, ನಿಮ್ಮ ಆರೋಗ್ಯ ಶೈಲಿನ ಬದಲಾಯಿಸ್ಕೊಳ್ಳಿ ಅಂತ ಹೇಳುವಂಥದ್ದು. ಮತ್ತೊಂದು, ಸರ್ಕಾರನೂ ಈ ಬಗ್ಗೆ ಜಾಸ್ತಿ ಗಮನ ಹರಿಸಿಲ್ಲ. ಅಂದರೆ ಶಾಲೆ ಕಾಲೇಜುಗಳಲ್ಲಿ ಎಂಥ ತಿಂಡಿ ತಿನಿಸುಗಳು ಮಕ್ಕಳ ಕೈಗೆಟುಕಂಗೆ ಇರುತ್ತೆ, ಟಿವಿಗಳಲ್ಲಿ ಯಾವ ಥರ ಆ್ಯಡ್ ಬರುತ್ತೆ, ಫುಡ್ ಪ್ಯಾಕೆಟ್ಗಳಲ್ಲಿ ಯಾವ ಥರ ಲೇಬಲ್ ನಾವು ಹಾಕಿರಬೇಕು, ಅದರಲ್ಲಿ ಸುರಕ್ಷತಾ ದೃಷ್ಟಿಯಿಂದ ಸಾರ್ವಜನಿಕರಿಗೆ ಮಾಹಿತಿ ಏನಿರಬೇಕು, ಮತ್ತೆ ಕೆಟ್ಟ ಫುಡ್ಗಳಿಗೆ ಜಾಸ್ತಿ ಕಾಸ್ಟ್ಲಿ ಮಾಡುತ್ತೆ. ಈ ಸಿಂಗಾಪುರ್ ಅಂತ ದೇಶಗಳಲ್ಲಿ ಜಂಕ್ ಫುಡ್ಗಳಿಗೆ ತುಂಬಾನೇ ಟ್ಯಾಕ್ಸ್ ಹಾಕ್ತಾರೆ. ಆ ಥರ ಎಲ್ಲ ಇದ್ದಾಗ ಜನಜಾಗೃತಿ ಮೂಡುತ್ತೆ, ಜನರು ಅದರ ಅರಿವಿಂದಾಗಿ ಅದರಿಂದ ಆದಷ್ಟು ದೂರ ಸರಿತಾರೆ. ಇದರ ನಿಯಂತ್ರಣ ನಾವು ಹೇಗೆ ಮಾಡಬಹುದು ಸರ್? ಮನೆಯಲ್ಲೇ ಮಾಡ್ಕೋಬೋದಾ, ಹೇಗೆ ಅದು ಹೇಳಿ. ಬೊಜ್ಜುತನ ನಾವು ನಿಯಂತ್ರಣ ಮಾಡ್ಬೇಕಂದ್ರೆ ಮನೆಯೇ ಮೊದಲ ಪಾಠಶಾಲೆ ಅನ್ನೋದು ಸರಿಯಾಗಿ ಅನ್ವಯ ಆಗುತ್ತೆ. ನಾವೇನ್ ತಿಂತೀವಿ, ನಾವೇನ್ ಚಟುವಟಿಕೆ ಮಾಡ್ತೀವಿ, ಇದೆರಡರ ಮಧ್ಯೆ ಸಮತೋಲನ ತುಂಬಾ ಚೆನ್ನಾಗಿ ಕಾಯ್ಕೊಂಡ್ರೆ ನಮಗೆ ಬೊಜ್ಜುತನದ ಸಮಸ್ಯೆಗಳು 95-97% ಮಕ್ಕಳಲ್ಲಿ ಏನಿರುತ್ತೆ ಅದನ್ನ ನಾವು ಸಂಪೂರ್ಣ ನಿವಾರಣೆ ಮಾಡ್ಬೋದು. ಹತ್ತಿರ ಸುಳಿಯೋದಂಗೆ ನೋಡ್ಕೋಬಹುದು. ನಮ್ಮ ಏನು ಊಟ ತೊಟ್ಟೆ ಇರುತ್ತೆ ಅದರಲ್ಲಿ 50% 50% ನಮಗೆ ತರಕಾರಿ, ಸೊಪ್ಪು, ಹಣ್ಣು, ಸಲಾಡ್ಗಳು ಇರಬೇಕು. 25% ಬೇಳೆ ಕಾಳುಗಳು ಅಥವಾ ಮಾಂಸಾಹಾರಿಗಳಲ್ಲಿ ಬೇಳೆಕಾಳು ಸೇರಿದಂಗೆ ಮಾಂಸ, ಮೀನು, ಮೊಟ್ಟೆ, ಹಾಲು ಇರಬೇಕು. ಬರೀ 25% ಮಾತ್ರ ರೈಸು ಅಂದರೆ ಅನ್ನ, ರಾಗಿ, ರೊಟ್ಟಿ ಇಂಥವಿರಬೇಕು. ನಾವು ಆದಷ್ಟು ಜಂಕ್ ಫುಡ್ಗಳನ್ನ ತಿನ್ನಬಾರ್ದು. ಜಂಕ್ ಫುಡ್ಗಳಂದರೆ ಯಾವುದರಲ್ಲಿ ಶುಗರ್ ತುಂಬ ಜಾಸ್ತಿ, ಅತಿಯಾದ ಕೊಬ್ಬಿನ ಅಂಶ, ತುಂಬ ಟೇಸ್ಟಿ, ಸಾಲ್ಟ್ನ ಅಂಶ ಜಾಸ್ತಿ ಇರುತ್ತೆ, ಯಾವುದೇ ರೀತಿಯಲ್ಲೂ ಪ್ರೋಟೀನ್ ಅಂಶಗಳು ಚೆನ್ನಾಗಿರಲ್ಲ ಅಥವಾ ವಿಟಮಿನ್ ಮಿನರಲ್ಸ್ ಜಾಸ್ತಿ ಇರಲ್ಲ, ಅಂಥದನ್ನೆಲ್ಲ ನಾವು ಜಂಕ್ ಫುಡ್ ಅಂತೀವಿ. ಬೇಕರಿಯಲ್ಲಿ ಸಿಗೋ ಎಲ್ಲಾ ತಿಂಡಿಗಳು, ಬೇಕರಿಯಲ್ಲಿ ಸಿಗುವಂಥ ಬಹುತೇಕ ಎಲ್ಲ ತಿಂಡಿಗಳು ಜಂಕ್ ಫುಡ್ಗಳೇ ಅನ್ನೋದು ಗಮನದಲ್ಲಿ ಇರಬೇಕು. ಜಂಕ್ ಫುಡ್ಗಳಿಂದ ನಾವು ದೂರ ಇರಬೇಕಾಗತ್ತೆ. ಆಮೇಲೆ ಪ್ರತಿನಿತ್ಯ ನಾವು ವ್ಯಾಯಾಮ ಮಾಡಬೇಕು, ಹೊರಗಡೆ ಓಡಾಡಬೇಕು, ಆಟ ಆಡಬೇಕು. ಮಕ್ಕಳಿಗೆ ವ್ಯಾಯಾಮ ಅಂದರೆ ಸ್ವಲ್ಪ ಶಿಕ್ಷೆ ಅಂತ ಅನ್ನಿಸ್ಬಿಡುತ್ತೆ. ಆಟ ಆಡಬೇಕು. ಸ್ವಲ್ಪ ದೊಡ್ಡ ಮಕ್ಕಳಲ್ಲಿ ರೆಗ್ಯುಲರ್ ಆಗಿ ವ್ಯಾಯಾಮಗಳನ್ನ ನಾವು ಅನುಸರಿಸಬೇಕಾಗತ್ತೆ. ಆಮೇಲೆ ಒಂದು ಟೈಮ್ ಶೆಡ್ಯೂಲ್ ಕೊಡಬೇಕು. ಶಾಲೆಯಿಂದ ವಾಪಸ್ ಬಂದ ಇಷ್ಟೊತ್ತು ನೀನು ಆಡಬೇಕು, ನಿನ್ನ ಹೋಮ್ವರ್ಕ್ ಇಷ್ಟಿರುತ್ತೆ, ಆಮೇಲೆ ನೀನು ಇಷ್ಟು ಅಧ್ಯಯನ ಇಷ್ಟು ಮಾಡಬೇಕಾಗತ್ತೆ, ಊಟಕ್ಕೆ ಇಂತಿಷ್ಟು ಟೈಮು, ಟಿವಿ ಅಥವಾ ಕಂಪ್ಯೂಟರ್ ಸೇರಿಸಿ, ಮೊಬೈಲ್ ಸೇರಿಸಿ ಬರೀ ಇಷ್ಟೇ ಟೈಮ್ ಕೊಡಬೇಕು, ಇಷ್ಟು ಗಂಟೆ ನೀವು ನಿದ್ರೆ ಮಾಡಲೇಬೇಕು. ಈ ರೆಗ್ಯುಲರ್ ಟೈಮ್ ಶೆಡ್ಯೂಲ್ನ ನಾವು ಮಕ್ಕಳಿಗೆ ಹಾಕಬೇಕಾಗತ್ತೆ. ಮತ್ತೆ ಮಕ್ಕಳಿಗೆ ಮನೆಯ ಮೊದಲ ಪಾಠಶಾಲೆ, ಅಪ್ಪ ಅಮ್ಮನೇ ಮೊದಲ ಗುರು. ಸೊ ಅಪ್ಪ ಅಮ್ಮ ಇದರಲ್ಲಿ ತುಂಬಾನೇ ಜಾಸ್ತಿ ಆಸಕ್ತಿ ವಹಿಸಿ ನೋಡ್ಕೋಬೇಕಾಗತ್ತೆ ಎಲ್ಲಿ ನಾನು ತಪ್ತಾ ಇದ್ದೀನಿ ಅಂತ. ಮತ್ತೆ ಒಂದು 8-10 ಗ್ಲಾಸ್ ನೀರು ಕುಡಿಬೇಕಾಗತ್ತೆ ಒಂದು ದಿನಕ್ಕೆ, ಅಂದರೆ 1-1.5 ಲೀಟ್ರು. ಆಮೇಲೆ ಸಾಲ್ಟು ತಿನ್ನೋದನ್ನ ಆದಷ್ಟು ಕಮ್ಮಿ ಮಾಡಬೇಕಾಗತ್ತೆ. ಮತ್ತು ಎಣ್ಣೆಯ ಪ್ರಮಾಣ ಸ್ವಲ್ಪ ಕಮ್ಮಿ ಮಾಡಬೇಕಾಗತ್ತೆ. ಸ್ಟೀಮ್ ಮಾಡಿರೋದು, ಬಾಯ್ಲ್ ಮಾಡಿರೋದು, ಗ್ರಿಲ್ ಮಾಡಿರೋದು, ಕೆನೆ ತೆಗೆದ ಹಾಲು
ಇದೆಲ್ಲ ನಮಗೆ ಫುಡ್ಡಲ್ಲಿ ಜಾಸ್ತಿ ಸಿಗಂಗೆ ನೋಡ್ಕೋಬೇಕಾಗತ್ತೆ. ನಾರಿನ ಅಂಶದ ಮಹತ್ವ ತುಂಬ ಚೆನ್ನಾಗಿ ನಾವು ಅರಿವು ಮಾಡಿಕೊಡ್ಬೇಕಾಗತ್ತೆ ಮಕ್ಕಳಿಗೆ. ನಾರಿನ ಅಂಶದಿಂದ ಏನು ನಮಗೆ ಉಪಯೋಗ ಅಂದರೆ ಹೊಟ್ಟೆ ಬೇಗ ತುಂಬುತ್ತೆ, ಕ್ಯಾಲರಿ ಅಂಶ ಕಮ್ಮಿ ಆಗುತ್ತೆ, ಬೇಗ ಹಸಿವಾಗಲ್ಲ, ಮಲಬದ್ಧತೆ ನಿವಾರಣೆ ಆಗುತ್ತೆ, ವಿಟಮಿನ್ನು, ಮಿನರಲ್ಸು, ಆಮೇಲೆ ನೀರಿನಂಶ ಇದರಿಂದ ಜಾಸ್ತಿ ಸಿಗುತ್ತೆ. ಶರೀರದಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾದ ಅಂಶ, ಗುಡ್ ಬ್ಯಾಕ್ಟೀರಿಯಾ, ಪ್ರೀಬಯೋಟಿಕ್ ಅಥವಾ ಪ್ರೋಬಯೋಟಿಕ್ ಅಂತ ಹೇಳ್ತೀವಿ, ಅದರ ಅಂಶ ಜಾಸ್ತಿ ಮಾಡುತ್ತೆ. ಫ್ರೀ ರಾಡಿಕಲ್ಸ್ ಅಂತ ಅವು ಆ್ಯಂಟಿ ಕ್ಯಾನ್ಸರ್ ಪ್ರಾಪರ್ಟಿ ಇರುವಂಥದ್ದು, ಅವು ನಾರಿನಂಶದಿಂದಾಗಿ ನಮಗೆ ಜಾಸ್ತಿ ಸಿಗುತ್ತೆ. ಆಮೇಲೆ ಇದರಿಂದ ಸಕ್ಕರೆ ಅಂಶ, ಕೊಬ್ಬಿನ ಅಂಶ ನಮ್ಮ ದೇಹದಲ್ಲಿ ಕಂಟ್ರೋಲಿಗೆ ಸಿಗುತ್ತೆ. ಈ ಮೈದಾ, ವೈಟ್ ಬ್ರೆಡ್ಡು, ಆಮೇಲೆ ಪಾಲಿಶ್ಡ್ ರೈಸು, ಆಮೇಲೆ ಫ್ರೂಟ್ ಜ್ಯೂಸ್ಗಳು, ಇವನ್ನೆಲ್ಲ ನಾವು ಮಕ್ಕಳಿಗೆ ಆದಷ್ಟು ತಗೊಳ್ಳದೇ ಇರೋಂಗೆ ನೋಡ್ಕೋಬೇಕಾಗತ್ತೆ. ಮತ್ತು ಒಂದು ರೆಗ್ಯುಲರ್ ಎಕ್ಸಸೈಸ್ ನಾವೇನು ಹೇಳ್ತೀವಿ ಅಂತಂದರೆ, ಈ ತೂಕ ಇರೋ ಮಕ್ಕಳಲ್ಲಿ ಅತಿ ತೂಕ ಆಗಲಿ ಬೊಜ್ಜುತನ ಆಗಲಿ 1 ಗಂಟೆನಾದ್ರು ಅವರು ಆಟ ಆಡಬೇಕು, ಎಕ್ಸಸೈಸ್ ಮಾಡಬೇಕು, ಬೆವರು ಸುರಿಬೇಕು 1 ಗಂಟೆ. ಆಮೇಲೆ ಅವರಿಗೆ ರೆಗ್ಯುಲರ್ ಫಿಸಿಕಲ್ ಆ್ಯಕ್ಟಿವಿಟಿಯಿಂದ ಏನೆಲ್ಲ ನಮಗೆ ಲಾಭ ಆಗುತ್ತೆ, ನಮ್ಮ ಫಿಟ್ನೆಸ್ ಇಂಪ್ರೂವ್ ಆಗುತ್ತೆ, ವೆಯ್ಟ್ ಮೇಂಟೈನ್ ಆಗುತ್ತೆ, ನಮ್ಮ ಮೂಳೆಗಳು ದೃಢ ಆಗುತ್ತೆ, ಮಾಂಸಖಂಡಗಳು ದೃಢ ಆಗುತ್ತೆ, ನಮ್ಮ ಕಾನ್ಸಂಟ್ರೇಷನ್ ಶಕ್ತಿ ಜಾಸ್ತಿ ಆಗುತ್ತೆ, ನಮಗೆ ಡಿಸೀಸ್ ಬರದಂಗೆ ಪ್ರಿವೆಂಟ್ ಆಗುತ್ತೆ, ನಮ್ಮ ಸ್ಲೀಪ್ ಚೆನ್ನಾಗಾಗುತ್ತೆ. ಇವನ್ನೆಲ್ಲ ನಾವು ಎಕ್ಸಸೈಸ್ ಬೆನಿಫಿಟ್ನ ಮಕ್ಕಳಿಗೆ ಆದಷ್ಟು ಹೇಳಬೇಕಾಗತ್ತೆ. ಆಮೇಲೆ ಆದಷ್ಟು ಕೂತಿರದೇ ಇರೋದನ್ನ ನಾವು ಪ್ರೋತ್ಸಾಹಿಸಬೇಕಾಗತ್ತೆ. ಇಲ್ಲಿ ತುಂಬ ಕೆಲವು ಇಂಪಾರ್ಟೆಂಟ್ ವಿಚಾರಗಳೇನೆಂದರೆ, ಬ್ರೆಸ್ಟ್ ಫೀಡಿಂಗ್ ಕಂಟಿನ್ಯೂ ಮಾಡಬೇಕು. ಮನೇಲಿ ಮಾಡಿರೋ ತಿನಿಸುಗಳನ್ನ ಮನೇಲಿ ಎಣ್ಣೆ ಕರೆದಿದ್ದಾದರೂ ಹೊರಗಡೆ ಎಣ್ಣೆ ಕರೆದಿರೋದಕ್ಕಿಂತ 100 ಪಟ್ಟು ವಾಸಿ ಇರುತ್ತೆ. ಸೊ ಎಣ್ಣೆ ಪದಾರ್ಥ ಬೇಕೋ ಮನೇಲೇ ಮಾಡಿಕೊಡಿ, ಕೊಡುವಂಥದ್ದು ಬ್ಯಾಲೆನ್ಸ್ಡ್ ಆಗಿರಲಿ. ಮನೇಲಿ ಎಲ್ಲರೂ ಕೂತು ತಿನ್ನಿ, ಟಿವಿ ಎದುರು ತಿನ್ನಬೇಡಿ. ಆಮೇಲೆ ಮನೆಗಳಲ್ಲಿ ಬೆಡ್ರೂಮ್ಗಳಲ್ಲಿ ಟಿವಿ ಇಟ್ಕೋಬೇಡಿ, ಟಿವಿ ನೋಡ್ತಾ ತಿನ್ನೋದು, ಮೊಬೈಲ್ ನೋಡ್ತಾ ತಿನ್ನೋದು, ಇವನ್ನೆಲ್ಲ ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗತ್ತೆ. ಆಮೇಲೆ ಮನೇಲಿ ಮಾಡೋದನ್ನು ತುಂಬ ವೆರೈಟಿಯಾಗಿ ಮಾಡಬೇಕು. ಆವಾಗ ಮಕ್ಳಿಗೂ ಅದ್ರ ಬಗ್ಗೆ ಇಂಟ್ರೆಸ್ಟ್ ಇರುತ್ತೆ, ಒಳ್ಳೆ ಫುಡ್ ಏನು ಅಂತ ಅವ್ರಿಗೂ ಒಂದು ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಆಮೇಲೆ ರೆಡಿ ಟು ಈಟ್ ಜಂಕ್ ಫುಡ್ಗಳನ್ನ ಅವಾಯ್ಡ್ ಮಾಡಬೇಕು. ಶನಿವಾರ ಆಯಿತಾ ಭಾನುವಾರ ಆಯಿತಾ ಹೊರಗಡೆ ಹೋಗಿ ತಿನ್ನೋದು, ಆಮೇಲೆ ಪ್ರಿಸರ್ವ್ಡ್ ಫುಡ್ಗಳನ್ನ, ಪ್ರೊಸೆಸ್ ಫುಡ್ಗಳನ್ನ ತಿನ್ನೋದು, ಅವನ್ನು ನಾವು ಅವಾಯ್ಡ್ ಮಾಡಬೇಕಾಗತ್ತೆ. ಸಣ್ಣ ಮಕ್ಕಳಿಗೆ ಫೋರ್ಸ್ಡ್ ಫೀಡಿಂಗ್ ಅಂತ ಆದಷ್ಟು ಒತ್ತಾಯ ಮಾಡಿ ತಿನ್ನಿಸೋದು. ಅಯ್ಯೋ ಅರ್ಧ ದೋಸೆನೇ ತಿಂದಿದ್ಯಾ, 2 ತಿನ್ಬೇಕಿತ್ತು, 3 ತಿನ್ಬೇಕಿತ್ತು, ಫೋರ್ಸ್ ಮಾಡಿ ತಿನ್ನೋದು. ಸಾಕು, ಅದಕ್ಕಷ್ಟೇ ಸಾಕಾಗಿರುತ್ತೆ. ಏನು ತಿನ್ನಿಸ್ಬೇಕು ಅಂತ ನಮ್ಮ ಇಷ್ಟ ಇರಬೇಕು, ಎಷ್ಟು ತಿನ್ಬೇಕು ಅನ್ನೋದು ಮಗು ಇಷ್ಟ ಆಗಿರ್ಬೇಕು. ಪ್ರತಿ ಮಗುಗೂ ಸಹಜವಾಗಿ ಅದಕ್ಕೆ ಎಷ್ಟು ತಿನ್ಬೇಕು ಅನ್ನೋದು ಬಾಡಿನೇ ನಿರ್ಧರಿಸುತ್ತೆ, ಅದ್ರ ಪ್ರಕಾರ ಮಗು ತಿನ್ನುತ್ತೆ. ಅಲ್ಲಿ ತುಂಬಾ ಒತ್ತಾಯ ಹೇರಬಾರ್ದು. 5 ವರ್ಷ ಕೆಳಗಿನ ಮಕ್ಕಳನ್ನು 11 ಗಂಟೆ ಆದ್ರೂ ನಿದ್ರೆ ಬೇಕಾಗತ್ತೆ. 5 ರಿಂದ 10 ವರ್ಷದ ಮಕ್ಕಳಲ್ಲಿ ಒಂದು 10 ಗಂಟೆ ಆದ್ರೂ ನಿದ್ರೆ ಬೇಕಾಗತ್ತೆ. ಮೋರ್ ದೆನ್ 10 ಇಯರ್ಸ್ ಅಲ್ಲಿ 8 to 9 ಅವರ್ಸ್ ಸ್ಲೀಪ್ ಆದ್ರೂ ಬೇಕು ಅಂತ ನೋಡ್ಬೇಕಾಗತ್ತೆ ನಾವು. ಆಮೇಲೆ ತಂದೆ ತಾಯಿಗಳೇ ಮಾಡೆಲ್ ಆಗಿರ್ಬೇಕು. ಹಂಗಿದ್ರೆ ಅದು ಯಾವತ್ತೂ ನಮಗೆ ಜಾಸ್ತಿ ದೀರ್ಘಕಾಲ ಪ್ರಯೋಜನ ಬಾಳತ್ತೆ. ಸರ್, ಇಷ್ಟೆಲ್ಲ ನೀವು ಹೇಳಿರ್ತೀರಿ, ಆ ಮಕ್ಕಳನ್ನ ಹೀಗೆ ನೋಡ್ಕೋಬೇಕು, ಹೀಗೆ ವ್ಯಾಯಾಮ ಮಾಡಿಸ್ಬೇಕು, ಹೀಗೆ ದೈಹಿಕ ಚಟುವಟಿಕೆ ಮಾಡಿಸ್ಬೇಕು, ಈ ಥರ ಆಹಾರಗಳನ್ನು ಕೊಡಬೇಕು ಅಂತ. ಆದರೆ ಆ ಮಗು ಅತಿ ತೂಕವನ್ನು ದಾಟಿ ಬೊಜ್ಜುತನದ ಎಡೆಗೆ ಸಾಗ್ಬಿಟ್ಟಿರುತ್ತೆ, ಆರೋಗ್ಯ ಸಮಸ್ಯೆಗಳು ಉಲ್ಬಣವಾಗ್ತಾ ಇರುತ್ತೆ. ಅದಕ್ಕೆ ಏನಾದರೂ ಚಿಕಿತ್ಸೆ ಇದೆಯಾ, ಮೆಡಿಸಿನ್ಗಳಿದೆಯಾ, ಅಥವಾ ಸರ್ಜರಿ ಏನಾದರೂ ಮಾಡಬೇಕಾಗತ್ತಾ? ಸೊ ಲೈಫ್ ಸ್ಟೈಲ್ ಚೇಂಜಸ್ ಏನು ಅಂತ ನಾವು ಇಲ್ಲಿವರೆಗೆ ನಾವು ಡಿಸ್ಕಸ್ ಮಾಡಿದ್ವಿ. ಇನ್ನು ಮುಂದಕ್ಕೆ ಅತಿ ಬೊಜ್ಜುತನ ಬಂದ್ಬಿಟ್ಟಿದೆ, ಮತ್ತು ಬೊಜ್ಜುತನದಿಂದ ಆರೋಗ್ಯ ಸಮಸ್ಯೆಗಳು ಕಾಡೋಕ್ಕೆ ಶುರು ಆಗ್ಬಿಟ್ಟಿದೆ ಅಂದಾಗ ನಾವು ಮೆಡಿಸಿನ್ಗಳ ಬಗ್ಗೆ ಹೋಗ್ತೀವಿ, ನಾವು ಸರ್ಜರಿಗಳ ಬಗ್ಗೆ ಹೋಗ್ತೀವಿ. ಬಟ್ ಇವುಗಳೆಲ್ಲ 12 ವರ್ಷದ ಕೆಳಗಿನ ಮಕ್ಕಳಲ್ಲಿ ಜಾಸ್ತಿ ಉಪಯೋಗಕ್ಕೆ ಬರಲ್ಲ. ಮತ್ತು ಲಿಮಿಟೆಡ್ ಡ್ರಗ್ಸು, ಜಾಸ್ತಿ ಡ್ರಗ್ಗಳನ್ನ ಉಪಯೋಗಿಸೋಕ್ಕೂ ಬರಲ್ಲ, ದುಷ್ಪರಿಣಾಮಗಳು ಜಾಸ್ತಿ ಇರುತ್ತೆ. ಮತ್ತು ಸರ್ಜರಿ ಮಾಡಿದಾಗ ಸರ್ಜರಿ ದುಷ್ಪರಿಣಾಮಗಳು ಇರುತ್ತೆ. ಅದನ್ನು ನಮ್ಮ ಕೈಲಿ ಎಲ್ಲ ಪ್ರಯತ್ನಗಳನ್ನು ಮಾಡಿನೂ ಈ ಮಗುನ ಬೊಜ್ಜುತನ ಮಿತಿ ಮೀರಿಬಿಟ್ಟಿದೆ, ಅದರಿಂದ ಆರೋಗ್ಯಕ್ಕೆ ಬಾಧಕ ಆಗ್ತಾ ಇದೆ ಅಂದಾಗ ಮಾತ್ರ ಆ ಸರ್ಜರಿಗಳನ್ನು ಮಾಡೋ ಬಗ್ಗೆ ತಜ್ಞರು ಯೋಚನೆ ಮಾಡ್ತಾರೆ ಹೊರತು ಎಲ್ಲ ಮಕ್ಕಳು ಇದು ಮಾಡಲ್ಲ. ಮತ್ತೊಂದು ಸರ್ಜರಿ ಮಾಡಿದ್ರು ಕೂಡ ಮೂಲಭೂತವಾಗಿ ಏನು ನಾವು ಜಾಸ್ತಿ ತಿಂದು ಅದನ್ನು ಕಮ್ಮಿ ಚಟುವಟಿಕೆಯಿಂದ ಖರ್ಚು ಮಾಡದೇನೆ ನಾವು ಬೊಜ್ಜು ಬೆಳೆಸ್ಕೊಂಡ್ವಿ, ಆ ಪ್ರವೃತ್ತಿ ಬದಲಾಗಿಲ್ಲ ಅಂದರೆ ನಾವು ಏನೇ ಮೆಡಿಸಿನ್ ತಗೊಂಡ್ರು ಅದು ನಮಗೆ ಬದಲಾವಣೆ ಆಗಲ್ಲ. ಅದು ನಾವು ಮುಖ್ಯವಾಗಿ ಗಮನದಲ್ಲಿ ಇರಿಸ್ಕೋಬೇಕಾಗುತ್ತೆ. ಸಾಕಷ್ಟು ಹೇಳಬಹುದು. ಮಕ್ಕಳಲ್ಲಿ ಬೊಜ್ಜುತನ ಇತ್ತೀಚೆಗೆ ತುಂಬಾ ಸಾಮಾನ್ಯವಾಗ್ಬಿಟ್ಟಿದೆ. ಆದರೆ ನೀವು ಹೇಳಿದ್ದನ್ನೆಲ್ಲ ಚಾಚೂ ತಪ್ಪದೆ ಪಾಲಿಸಿದ್ರೆ, ಅಂದರೆ ಜಂಕ್ ಫುಡ್ ಇಂದ ದೂರ ಇರೋದು, ವ್ಯಾಯಾಮ ಮಾಡೋದು, ಆಟ ಆಡೋದು, ಮತ್ತೆ ನಮಗೆ ಏನು ಬೇಕೋ ಅಷ್ಟನ್ನೇ ತಿನ್ನೋದು, ಈ ಥರ ಎಲ್ಲ ಮಾಡಿದ್ರೆ ಬೊಜ್ಜುತನದಿಂದ ದೂರ ಆಗಬಹುದು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ. ಧನ್ಯವಾದಗಳು ಡಾಕ್ಟರ್ ಭುವನೇಶ್ವರ್ ಅವರೇ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ನಮ್ಮ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಕ್ಕಳಲ್ಲಿ ಬೊಜ್ಜುತನ ಕಾರಣಗಳು ಮತ್ತು ಪರಿಹಾರ ಈ ಕುರಿತು ಮೈಸೂರಿನ ಮಣಿಪಾಲ್ ಆಸ್ಪತ್ರೆ ಹಾಗೂ ನಿರಾಮಯ ಮೆಡಿಕಲ್ ಕೇರ್ನ ಮಕ್ಕಳ ತಜ್ಞರಾದ ಡಾಕ್ಟರ್ ಭುವನೇಶ್ವರ್ US ಅವರೊಂದಿಗೆ ಮಾತುಕತೆ ಕೇಳಿದಿರಿ.
ಇವರೊಂದಿಗೆ ಭಾಗವಹಿಸಿದವರು ತೇಜಸ್ವಿನಿ ಗಿರೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.